ಎಲ್ಲರೂ ಇವತ್ತು ಮಾರ್ಚ್ 29ನೇ ತಾರೀಕು ಕರ್ನಾಟಕದೆಲ್ಲ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ ಅವ್ರು ಪಾದಾರ್ಪಣೆ ಮಾಡೋಂಥ ಸಿನಿಮಾ ಬರ್ತಿದೆ. ನೀವು ಸಿನಿಮಾ ಬರೋ ನೋಡ್ಕೊಂಡು ಬಂದಿರಾ? ಸಿನಿಮಾ ಏನು ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ? ಪಕ್ಕಾ ಸರ್, ಪಕ್ಕಾ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಯೂತ್ ಎಂಟರ್ಟೈನ್ಮೆಂಟ್ ಸರ್. ಏನೋ ಅನ್ಕೊಂಡಿದ್ವಿ, ಬೇರೆ ಲೆವೆಲ್ ಸರ್. ಅಪ್ಪವರೇ ಕಣ್ಮುಂದೆ ನೋಡ್ದಂಗೆ ಆಯ್ತು ಈ ಸಿನಿಮಾ ನೋಡಿದಾಗ. ಪಕ್ಕಾ ಸರ್. ಅಂದರೆ ಈ ಸಿನಿಮಾಗೋಸ್ಕರ ಯುವ ಅವರು ಕೂಡ ತುಂಬ ಸಾಕಷ್ಟು ಪ್ರಿಪ್ರೇಷನ್ ಮಾಡಿದ್ರು. ಮಾರ್ಷಲ್ ಆರ್ಟ್ಸ್ ಅಂತೆ, ಡ್ಯಾನ್ಸ್ ಗೀಸ್ ಎಲ್ಲ ತುಂಬ ಪ್ರಿಪೇರ್ ಮಾಡಿದ್ರು. ಆ ಲೆವೆಲ್ಗೆ ಇಲ್ಲ, ಫೈಟ್ಸ್ ಎಲ್ಲ ಪಕ್ಕ ರೆಡಿಯಾಗಿ ಬಂದಿರೋ ಸರ್, ಸುಮ್ಮನೆ ಬಂದಿಲ್ಲ ಶೋಕಿಗೆ. ಪಕ್ಕ ಒಂದೊಂದು ಸೀನ್ ಫೈಟ್ಗಳು ನೋಡಿ ಎಷ್ಟು ಸ್ಪೀಡ್ ಇದೆ ಅಂದರೆ ಪಕ್ಕ ರೆಡಿಯಾಗಿ ಬಂದಿದ್ದಾರೆ. ಇದೆಲ್ಲ ಮತ್ತು ನೆಪೋಟಿಸಮ್ ಅನ್ನೋರಿಗೆಲ್ಲ ನಾನು ಇದೇ ಹೇಳ್ತೀನಿ ಸರ್, ದಯವಿಟ್ಟು ನನ್ನನ್ನು ಕೇಳಿದ್ರೆ ಅವರು ಅಪ್ಪನ ಹೆಸರು ಹೇಳ್ಕೊಂಬಂದ ತಾತನ ಹೆಸರು ಅವೆಲ್ಲ ಬಿಟ್ಟು ಎಲ್ಲ ಕಡೆ ಬರ್ತಾ ಇದೆ. ಯಾಕಂದ್ರೆ ಅವ್ರು ಹೀರೋ ಆಗಿದ್ದಕ್ಕೆ ಬಂದಿರೋದು. ನನ್ನನ್ನು ಕೇಳಿದ್ರೆ ಸರ್, ಇವಾಗ ನಮ್ಮಂಥ ನಾರ್ಮಲ್ ಯುವಕರು ಎಷ್ಟೊಂದು ಜನಕ್ಕೆ ಹೀರೋ ಆಗ್ಬೇಕಂತ ಆಸೆ ಇರುತ್ತೆ. ನಮ್ಮ ತಂದೆ ಏನೋ ಕೆಲಸ, ನಮ್ಮ ತಾತ ಏನೋ ಕೆಲಸ, ನಮ್ಮಂಥವ್ರಿಗೆ ಆ ಹೀರೋ ಆಗ್ಬೇಕಂತ ಆಸೆ ಇರುತ್ತೆ. ಅಂಥದ್ರಲ್ಲಿ ಇವ್ರ ಮನೆ ಫುಲ್ಲು ಹೀರೋಗಳೇ. ತಂದೆ ಆಗಲಿ, ಊರ ಚಿಕ್ಕಪ್ಪ, ದೊಡ್ಡಪ್ಪ, ಅವ್ರ ತಾತ, ಪ್ರತಿಯೊಬ್ಬರು ಹೀರೋ. ಅವ್ರ ಮನೇಲಿ ನೋಡಿರೋರು ಇಂಥವ್ರು ಆಸೆ ಪಟ್ಟು ಹೀರೋ ಆಗೋದ್ರೆ ಏನು ಸರ್ ತಪ್ಪಿದೆ?